So hey everyone, welcome to all of you to my channel Imam D Classes. So in this video we will discuss the problems on car perquisite. Okay, car perquisite ಅಂತ ನಿಮಗೆ ಒಂದು ಏನ್ರಿಪ್ಪ ಒಂದು ಟಾಪಿಕ್ ಐತಿ. ಅದ ಬೇಸ್ ಮೇಲೆ ಪ್ರಾಬ್ಲಮ್ಸ್ ನೋಡೋಣ. ठीक है. Again in this video for two languages, Kannada explanation and Hindi also explanation. So don't worry about language problems. ಬರಿಪ ಪ್ರಾಬ್ಲಮ್ಸ್ ಆನ್ ಕಾರ್ ಪರ್ಕ್ಯೂಸಿಟ್ ಫಾರ್ಮೆಟ್ ನಿಮಗೆ ಗೊತ್ತಿರಬೇಕು. ಓಕೆ, ನಾ ಕ್ಲಾಸ್ ಒನ್ ಇನ್ಕಮ್ ಟ್ಯಾಕ್ಸ್ ಕ್ಲಾಸ್ ಒನ್ ಎಲ್ಲ ಹೇಳಿ ನಿಮಗೆ ಕ್ಲಾಸ್ ಒನ್ನಲ್ಲೇ ಅದ ಬೇಸ್ ಮೇಲೆ ಫಾರ್ಮೆಟ್ ಬೇಸ್ ಮೇಲೆ ನಾವು ಪ್ರಾಬ್ಲಮ್ಸ್ ನೋಡೋಣ. ಕ್ವಶನ್ ನಂಬರ್ ಒನ್, employer provided the car to the employee. All the expenses of the car are borne by the employer. Okay, all expenses are borne by the employer pay ಮಾಡತಾರೆ ಇಲ್ಲಿ, including driver salary. Employee uses the car both for official and private purpose. both purpose, ಪರ್ಸ್ನಲಿ ಯೂಸ್ ಮಾಡ್ತಂತ, ಅಫಿಷಿಯಲ್ನು ಯೂಸ್ ಮಾಡ್ತಾರಂತ ಕಾರ್ ಅದು. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಪರ್ಕ್ಯೂಸಿಟ್ ಆಫ್ ಕಾರ್ ಇಫ್ ಕಂಡೀಷನ್ ಎ, ಕ್ಯೂಬಿಕ್ ಕ್ಯಾಪಾಸಿಟಿ ಅಂದರೆ ಸಿ ಸಿ, ಕ್ಯೂಬಿಕ್ ಕ್ಯಾಪಾಸಿಟಿ ಆಫ್ ಇಂಜನ್ ಡಸ್ ನಾಟ್ ಎಕ್ಸೀಡ್ 1.6 ಲೀಟರ್ಸ್, ಲೆಸ್ ದ್ಯಾನ್ 1.6 ಸಿ ಸಿ. ಆಮೇಲೆ ಸೆಕೆಂಡ್ ಕಂಡೀಷನ್, ಕ್ಯೂಬಿಕ್ ಕ್ಯಾಪಾಸಿಟಿ ಆಫ್ ಇಂಜನ್ ಎಕ್ಸೀಡ್ಸ್ 1.6 ಲೀಟರ್ ಅಂದರೆ ಮೋರ್ ದ್ಯಾನ್ 1.6 ಸಿ ಸಿ. ಇದು ಕಂಡೀಷನ್ ನಿಮಗೆ ಗೊತ್ತಿರಬೇಕು, ಭಾಳ ಇಂಪಾರ್ಟೆಂಟ್. ಇದು ಆಲ್ ಎಕ್ಸ್ಪೆನ್ಸಸ್ ಇದೆ ಭಾಳ ಇಂಪಾರ್ಟೆಂಟ್. ಆಲ್ ಎಕ್ಸ್ಪೆನ್ಸಸ್ ಆರ್ ಕಾರ್ ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಐತಿಲ್ಲ, ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲರಿ ಅಂತ ಐತಿ. ಸೊಲ್ಯೂಷನ್, ಕ್ಯಾಲ್ಕುಲೇಷನ್ ಆಫ್ ಕಾರ್ ಪರ್ಕ್ಯೂಸಿಟ್ ಇಫ್ ಕಾರ್ ಎಕ್ಸ್ಪೆನ್ಸಸ್ ಪೇಡ್ ಬೈ ದ ಎಂಪ್ಲಾಯರ್ or ಕಂಪನಿ. ಎಲ್ಲೈತಿದು ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ದ ಎಂಪ್ಲಾಯರ್ ಕಂಪನಿ? ಈ ಸೆಂಟೆನ್ಸ್ ಒಳಗೆ ಐತಿ ನೋಡ್ರಿಪ್ಪ, ಈ ಸೆಂಟೆನ್ಸ್ ಒಳಗೆ ಆಲ್ ದ ಎಕ್ಸ್ಪೆನ್ಸಸ್ ಆಫ್ ಕಾರ್ ಆರ್ ಬಾರ್ನ್ ಬೈ ದ ಎಂಪ್ಲಾಯರ್ ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಐತಿ. ಡ್ರೈವರ್ ಸ್ಯಾಲರಿ ತೊಗೋಬೇಕು. ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲರಿ ಅಂದರೆ ಡ್ರೈವರ್ ಸ್ಯಾಲರಿ ತೊಗೋಬೇಕು. ಅದು ಡ್ರೈವರ್ ಸ್ಯಾಲರಿ ಬಗ್ಗೆ ಕೊಟ್ಟಿಲ್ಲ ಅಂದರೆ ಡ್ರೈವರ್ ಸ್ಯಾಲರಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಕಂಡೀಷನ್, ಇಫ್ ಕ್ಯೂಬಿಕ್ ಕ್ಯಾಪಾಸಿಟಿ ಐತಲ್ಲ, ಇಫ್ ಕ್ಯೂಬಿಕ್ ಕ್ಯಾಪಾಸಿಟಿ ಆಫ್ ಡಸ್ ನಾಟ್ ಎಕ್ಸೀಡ್ 1.6 ಲೀಟರ್ಸ್ ಅಂತ, ಅದಕ್ಕೆ ಇಲ್ಲಿ ಐತೆ ನೋಡಿ ಈ ಕಂಡೀಷನ್. ಇಫ್ ಕ್ಯೂಬಿಕ್ ಕ್ಯಾಪಾಸಿಟಿ ಆಫ್ ಇಂಜನ್ ಡಸ್ ನಾಟ್ ಎಕ್ಸೀಡ್ 1.6 ಲೀಟರ್ಸ್ ಅಂತ, ಆವಾಗ ಎಷ್ಟು ತೊಗೋಬೇಕು? ಫಾರ್ಮಟ್ ಬೇಸ್ ಮೇಲೆ. ಇದು ಫಾರ್ಮಟ್ ಬೇಸ್ ಮೇಲೆ. ಕಾರ್ ಎಕ್ಸ್ಪೆನ್ಸಸ್ ಪೇಡ್ ಬೈ ದ ಎಂಪ್ಲಾಯರ್ ಕಂಪನಿ, ಕಾರ್ ಈಸ್ ಲೆಸ್ ದ್ಯಾನ್ 1.6 ಲೀಟರ್, ಆವಾಗ ಎಷ್ಟು ತೊಗೋಬೇಕಾ? ಫಿಕ್ಸ್ ಅದು ಕ್ವಶನ್ ಒಳಗೆ ಕೊಡಂಗಿಲ್ಲ, ಇದು ನಾವು ತೊಗೋಬೇಕು. ಇದು ಫಾರ್ಮಟ್ ಬೇಸ್ ಮೇಲೆ 1800 ಇಂಟು 12 ಎಷ್ಟು ಬರ್ತೈತ್ರಿಪ್ಪ? 21,600 ಬರ್ತೈತ್ರಿ. ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಐತಿಲ್ಲ, ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲರಿ ಅಂತ ಐತಿ, ಅದಕ್ಕೆ ಏನ್ರಿಪ್ಪ? ಆ್ಯಡ್ ಡ್ರೈವರ್ ಸ್ಯಾಲರಿ. ಡ್ರೈವರ್ಸ್ಗೆ ನೀವು ಫಿಕ್ಸ್ ಕೊಡಬೇಕು ಎಲ್ಲ ಕಂಡೀಷನ್, ಯಾವ್ದು ಕಂಡೀಷನ್ ಇರಲಿ. 4 ಕಂಡೀಷನ್ ಒಳಗೆ ಡ್ರೈವರ್ ಸ್ಯಾಲರಿ ಎಷ್ಟ್ರಿಪ್ಪ? 900 ಇಂಟು 12 ಮಾಡಿರಿ ಎಷ್ಟು ರೀ? 10,800. ಎರಡು ಪ್ಲಸ್ ಮಾಡಿರಿಪ್ಪ 32,400. ನಿಮ್ದು ಏನ್ರಿಪ್ಪ? ಟ್ಯಾಕ್ಸೇಬಲ್ कार परक्यूजिट. गॉट इट? समझ में आ गया? क्वेश्चन के हम अंदर हमारे को नहीं पता ना कितना अमाउंट लेना, क्या बोलना लेना बोल के, वो हमारे को नहीं. हमारे को सिर्फ क्या था, कार एक्सपेंस कौन पे कर रहे? कंपनी वाला पे कर रहा है, इंक्लूडिंग ड्राइवर सैलरी है उसके अंदर. तब ये फॉर्मेट हम लोग यूज़ करते हैं. इफ कार एक्सपेंस पेड बाय द एम्प्लॉयर कंपनी, कार की कैपेसिटी कितनी है? लेस देन 1.6 लीटर है, तो हमें हम लोग कितना लेना? 1800 इंटू 12 इंक्लूडिंग ड्राइवर सैलरी है यहाँ पे, तो ड्राइवर को हमेशा हम लोग कितना देते हैं? 900 पर मंथ देते हैं, तो दोनों मिलाते कितना था? 32,400. समझ में आया? सेकेंड कंडीशन, इफ कार कैपेसिटी इज मोर दैन 1.6 लीटर्स, इफ क्यूबिक कैपेसिटी ऑफ द इंजन इज एक्सीड्स मीन्स मोर दैन 1.6 ಲೀಟರ್, ಆವಾಗ ಟೂ ಫಾರ್ಮಟ್ ಬೇಸ್ ಮೇಲೆ ಇದು 2,400 ಇಂಟು 12 ಮಾಡಿರಿ 28,800. ಇನ್ಕ್ಲೂಡಿಂಗ್ ಡ್ರೈವರ್ ಐತಿಲ್ಲ, ಸೇಮ್ ಡ್ರೈವರ್, ಆ್ಯಡ್ ಡ್ರೈವರ್ ಸ್ಯಾಲರಿ 900 ಇಂಟು 12 ಮಾಡಿರಿಪ್ಪ 39,600. निम्न टैक्सेबल कार परक्यूजिट. समझ में आया नहीं? अगर एक्सपेंस कौन पे कर रहा? कार के एम्प्लॉयर और कंपनी पे कर रही, तब कार अगर लेस दैन 1.6 है तो 1,800, अगर कार मोर दैन 1.6 है तो 2,400. ड्राइवर सैलरी दिया तो दोनों जगह 900. इसको सॉल्व करो. दिस इज द सोल्यूशन ऑफ दिस क्वेश्चन. समझ में आ गया? अर्थ आಯ್ತಲ್ಲ ನಿಮಗೆ ಎಲ್ಲರಿಗೂ? ಓಕೆ, ದಿಸ್ ಇಸ್ ದ 5 ಮಾರ್ಕ್ಸ್ ಕ್ವಶನ್. ಓಕೆ, ಸೊ ನಾವು ಸೆಕೆಂಡ್ ಕ್ವಶನ್ ನೋಡೋಣ ಈಗ. ಓಕೆ, ಸೆಕೆಂಡ್ ಕ್ವಶನ್ ನೋಡ್ರಿಪ್ಪ ಏನಂತೈತೆ ಸೆಕೆಂಡ್ ಕ್ವಶನ್. ಎಂಪ್ಲಾಯರ್, ಓಕೆ, ಎಂಪ್ಲಾಯರ್ ಪ್ರೊವೈಡೆಡ್ ದ ಕಾರ್ ಟು ದ ಎಂಪ್ಲಾಯಿ. ಹಾಂ, ಇಲ್ಲೈತೆ ನೋಡ್ರಿ,
ಆಲ್ ದ ಎಕ್ಸ್ಪೆನ್ಸಸ್ ಆಫ್ ದ ಕಾರ್. ಎಂಪ್ಲಾಯಿ ಅಂತ ಐತಿ ಲೆಸೆಂಟ್ ಏನ್ರಿ ಇಲ್ಲಿ ಎಂಪ್ಲಾಯಿ ಅಂತ ಐತಿ, ಇದು ಬೋಲ್ಡ್ ಮಾಡ್ತೀನಿ ಎಂಪ್ಲಾಯಿ. ಇಲ್ಲಿ ಯಾರಿತ್ತ ಎಂಪ್ಲಾಯರ್ ಇತ್ತು, ಇಲ್ಲಿ ಯಾರಿತ್ತು ಇಲ್ಲಿ ಎಂಪ್ಲಾಯರ್ ಇತ್ತು, ಇಲ್ಲಿ ಎಂಪ್ಲಾಯರ್. ಎಂಪ್ಲಾಯರ್ ಅಂದರೆ ಈ ಥರ ಬಂತು ಫಾರ್ ಕ್ಯಾಲ್ಕುಲೇಷನ್. ಎಂಪ್ಲಾಯರ್ ಅಂದರೆ ಈ ಥರ ಬಂದು ನೋಡ್ರಿಪ್ಪ, ಎಂಪ್ಲಾಯರ್ ಐತಲ್ಲ ಎಂಪ್ಲಾಯರ್ ಅಂತ ಈ ಥರ ಮಾಡ್ಕೋಬೇಕು. ಎಂಪ್ಲಾಯರ್ ಅಂದರೆ ಕಾರ್ ಎಕ್ಸ್ಪೆನ್ಸಸ್ ಪೇಡ್ ಬೈ ದ ಎಂಪ್ಲಾಯರ್, ಆವಾಗ 1800 2400. ಈಗ ನೋಡ್ರಿಪ್ಪ ಸೆಕೆಂಡ್ ಕ್ವಶನಲ್ಲಿ ಎಂಪ್ಲಾಯಿ ಅಂತ ಐತಿ. ಆಲ್ ದ ಎಕ್ಸ್ಪೆನ್ಸಸ್ ಆಫ್ ದ ಕಾರ್ ಆರ್ ಬಾರ್ನ್ ಬೈ ಎಂಪ್ಲಾಯಿ, ಎಂಪ್ಲಾಯಿ ಅಂತ ಐತಿ. ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲರಿ, ಡ್ರೈವರ್ ಸ್ಯಾಲರಿ ಐತಿ, ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲರಿ ಐತಿ. ಎಂಪ್ಲಾಯರ್ ಯೂಸಸ್ ದ ಕಾರ್, ಎಂಪ್ಲಾಯಿ ಬರಬೇಕಿಲ್ಲ, ಎಂಪ್ಲಾಯರ್ ಅಲ್ಲ ಎಂಪ್ಲಾಯಿ ಬರಬೇಕು. ಎಂಪ್ಲಾಯಿ ಯೂಸಸ್ ದ ಕಾರ್ ಬೋತ್ ಆಫಿಷಿಯಲ್ ಆ್ಯಂಡ್ ಪ್ರೈವೇಟ್ ಪರ್ಪಸ್, ಬೋತ್ ಪರ್ಪಸ್ ಆಫಿಷಿಯಲ್ ಮತ್ತು ಪ್ರೈವೇಟ್ ಪರ್ಪಸ್ ಬೋತ್. ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಕಾರ್ ಪರ್ಕಸಿಟ್ ಇಫ್ ಡಸ್ ನಾಟ್ ಎಕ್ಸೀಡ್ 1.6 ಬರಬೇಕಿದೆ. 1.6 ಲೀಟರ್ಸ್ ಇಲ್ಲೇನು 1.6 ಬರಬೇಕು. ಓಕೆ, ಇದು ಇಲ್ಲಿ ಎಕ್ಸಿಡ್ ಅಂದರೆ ಮೋರ್, ಡಸ್ ನಾಟ್ ಎಕ್ಸಿಡ್ ಅಂದರೆ ಲೆಸ್ ದ್ಯಾನ್. ಓಕೆ ನೋಡಿರಿ, ಕ್ಯಾಲ್ಕುಲೇಷನ್ ಆಫ್ ಕಾರ್ ಪರ್ಕ್ಯೂಸಿಟ್ ಬರಬೇಕಿಲ್ಲ. ತಡಿದಪ್ಪ ಅದು ಹೆಡಿಂಗ್ ಬರ್ತೀನಿ ಹಾಕ್ತೀನಿ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಅ ಕಾರ್ ಪರ್ಕ್ಯೂಸಿಟ್ ಕರೆಕ್ಟಾ. ಇಫ್ ಕಾರ್ ಎಕ್ಸ್ಪೆನ್ಸಸ್ ಪೇಡ್ ಬೈ ದ एम्प्लॉई, एम्प्लॉई पे ಮಾಡತ್ತಾರೆ ಇಲ್ಲಿ, ಯಾರು पे ಮಾಡತ್ತಾರೆ एम्प्लॉई. समझ में आना, एम्प्लॉई यहाँ पे क्या कर रहा, पे कर रहा, इंक्लूडिंग ड्राइवर सैलरी देके पे कर रहा एम्प्लॉई. तो पेड बाय द एम्प्लॉई. नोट, इफ कार इज यूज्ड फॉर फुल्ली पर्सनल पर्पस एंड एक्सपेंसेस पेड बाय द एम्प्लॉई, ಆವಾಗ ಎಷ್ಟು ತಗೋಬೇಕು ಕಾರ್ ಪರ್ಕ್ಯೂಸಿಟ್ ನಿಲ್ ತಗೋಬೇಕು. ಬಟ್ ಇಲ್ಲೇ ಈ ಕೇಸ್ ಒಳಗೆ ಇಲ್ಲೇ ಎಂಪ್ಲಾಯಿ ಯೂಸಸ್ ದ ಕಾರ್ ಫಾರ್ ಬೋತ್ ಪರ್ಪಸ್, ಪರ್ಸನಲ್ ಆ್ಯಂಡ್ ಅಫಿಷಿಯಲ್ ಪರ್ಪಸ್, ಅದಕ್ಕೆ ತಗೋಬೇಕು, ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಫುಲ್ಲಿ ಪರ್ಸನಲ್ ಪರ್ಪಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಪೇಡ್ ಬೈ ದ ಎಂಪ್ಲಾಯಿ, ಆವಾಗ ಕಾರ್ ಪರ್ಕ್ಯೂಸಿಟ್ ನಿಲ್ ತಗೋಬೇಕು. ಬಟ್ ಈ ಕೇಸ್ ಒಳಗೆ ಫಾರ್ ಬೋತ್ ಆಫಿಷಿಯಲ್ ಆ್ಯಂಡ್ ಪ್ರೈವೇಟ್ ಪರ್ಪಸ್ ಯೂಸ್ कर रहा कार. ठीक है. फर्स्ट कंडीशन, क्यूबिक कैपेसिटी डज नॉट एक्सीड 1.6. इफ क्यूबिक कैपेसिटी डज नॉट एक्सीड ಐತಲ್ಲ, ಆವಾಗ 600 × 12 7200 ತೊಗೋಬೇಕು. ಆ್ಯಡ್ ಡ್ರೈವರ್ ಸ್ಯಾಲರಿ 980 12 ತೊಗೋಬೇಕು, 18000 ನಿಮ್ಮದು ಆನ್ಸರ್. ಕರೆಕ್ಟಾ. ಕ್ವಶನ್ ಭಾಳ ಇಂಪಾರ್ಟೆಂಟ್, ಫಾರ್ಮ್ಯಾಟ್ ಭಾಳ ಇಂಪಾರ್ಟೆಂಟ್. ಫಾರ್ಮ್ಯಾಟ್ ಕ್ವಶನ್ಗಿಂತ ಮುಂಚೆ ಫಾರ್ಮ್ಯಾಟ್ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಕ್ಲಾಸ್ 1ಅಲ್ಲೇ ಹೋಗಿ ನೋಡ್ರಿಪ್ಪ ಎಲ್ಲ ಫಾರ್ಮ್ಯಾಟ್. ನೆಕ್ಸ್ಟ್, ಇಫ್ ಕ್ಯೂಬಿಕ್ ಕೆಪಾಸಿಟಿ ಆಫ್ ಇಂಜನ್ ಈಸ್ ಎಕ್ಸೀಡ್ಸ್ ಮೋರ್ ದ್ಯಾನ್ 1.6 ಅಂದರೆ ಆವಾಗ ಈ ಥರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಮೋರ್ ದ್ಯಾನ್ ಅಂದರೆ ಎಷ್ಟು ತೊಗೋಬೇಕ್ರಿಪ್ಪ, 900 × 12 10800. ಆ್ಯಡ್ ಡ್ರೈವರ್ ಸ್ಯಾಲರಿ 980 12 10800 ಎರಡು ऐड ಮಾಡಿರಿಪ್ಪ, टैक्सेबल निंदा 21,600. समझ में आने. इसको सॉल्व करने से पहले तुम्हारे को फॉर्मेट परफेक्ट कर लेना. आप लोग क्या करना, फॉर्मेट परफेक्ट कर लेना. फॉर्मेट बहुत इंपॉर्टेंट, फॉर्मेट की बेस के ऊपर ये क्वेश्चन है. ठीक है. अगर वो कार एक्सपेंस कौन पे कर रहा है, यहाँ पे एम्प्लॉई पे कर रहा, किसके, बोथ पर्पस ऑफिशियल एंड प्राइवेट पर्पस, तो कैलकुलेशन आता. अगर वही कार फुल्ली ने पर्सनल पर्पस यूज़ करता, एक्सपेंस भी कौन पे करता, एम्प्लॉय ही पे करता, खुद के एक्सपेंस खुद ही पे कर रहा, तब कार परक्यूजिट तुम्हारी क्या होती, बोलो नील आती. समझ में आ गया. बट यहाँ पे ने दोनों के लिए यूज़ कर रहा, बोथ प्राइवेट पर्पस एंड ऑफिशियल पर्पस, तो कैलकुलेशन आता है यहाँ पे. कार डज नॉट एक्सीड का मतलब कितना, लेस देन 1.6 है. क्या है, 1.6 है, 1.6 है. तो 600 × 12 कर लेना. ड्राइवर सैलरी तुम्हारा इंक्लूडिंग बोल के दिया नहीं तो 900 × 12 कर दो. यहाँ पे अगर यहाँ पे मोर है, मोर मतलब 900 × 12 कर दो, यहाँ पे 900 × 12 कर दो. एम्प्लॉई और एम्प्लॉय का फॉर्मेट अलग है. ठीक है. टेक डाउन द स्क्रीनशॉट, विल सी द नेक्स्ट क्वेश्चन ऑल्सो. Okay, take down the screenshot. We'll take the next question if there. I will take. Okay, next question number 3. Okay, question number 3 is also there. Question number 3 ಏನೈತ್ರಿಪ್ಪ ನೋಡ್ರಿ. question number 3 ಇದೊಂದು ಇಂಪಾರ್ಟೆಂಟ್. question number 3 ಒಂದರಾಗ ಆಗಂಗಿಲ್ಲ ಅಲ್ಲ, ಅದು ಹೌದು ಒಂದರಾಗ ಆಗಂಗಿಲ್ಲ ಇದು. ಇದು ಸ್ವಲ್ಪ ಇದು ಮಾಡ್ತೀನಿ.
ಆಗ್ತೈತಿ. ಕ್ವಶನ್ ನೋಡ್ರಿಪ್ಪ ಈಗ. ಶ್ರೀ ನಾರಾಯಣ್ ಇಸ್ ಆ್ಯನ್ ಎಂಪ್ಲಾಯಿ ಓನ್ಸ್ ಅ ಕಾರ್. ಎಂಪ್ಲಾಯಿ ಕಡೆ ಕಾರ್ ಐತಿ. ಯಾರ ಕಡೆ ಕಾರ್ ಐತಿ? ಎಂಪ್ಲಾಯಿ ಅವನ ಕಡೆ ಕಾರ್ ಐತಿ, ಎಂಪ್ಲಾಯರ್ ಕಡೆ ಅಲ್ಲ. ಎಂಪ್ಲಾಯಿ ಓನ್ಸ್ ಎ ಕಾರ್. ಇಟ್ ಈಸ್ ಯೂಸ್ಡ್. ಮುಂದೆ ನೋಡ್ರಿಪ್ಪ. It is used for official as well as private purpose, both purpose, official as well as a private purpose, correct? The car maintenance expense, ಕಾರ್ ಮೇಂಟೈನ್ ಮಾಡಾಕ ಎಕ್ಸ್ಪೆನ್ಸ್ ಎಷ್ಟು ಅಂತಾರಿಪ್ಪ? 80,000 ಅಂತ. ಕಾರ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಆಫ್ ರುಪೀಸ್ ಎಷ್ಟು ಅಂತ? 80,000 ಟೋಟಲ್ ಅಮೌಂಟ್ ಅಂತ. ಕಾರ್ ಎಕ್ಸ್ಪೆನ್ಸ್ ಟೋಟಲ್ ಅಮೌಂಟ್ ಎಷ್ಟಿಪ್ಪ? ಎಕ್ಸ್ಪೆನ್ಸ್ 80,000 ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲರಿ ಫಾರ್ ದ ಇಯರ್. ಕಾರ್ ಮೇಂಟೈನ್ ಮಾಡಕ್ಕೆ ಪೂರ ಎಕ್ಸ್ಪೆನ್ಸ್ ಎಷ್ಟು? 80,000. ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲರಿ ಎಷ್ಟಂತ? ಫಾರ್ ದ ಇಯರ್ ಈಸ್ ರೀಇಂಬರ್ಸ್ಡ್ ಬೈ ಹೀಸ್ ಎಂಪ್ಲಾಯರ್. ಅದು ಕಾರ್ ಎಕ್ಸ್ಪೆನ್ಸ್ ಯಾರು ಪೇ ಮಾಡ್ತಾರಂತ? ಎಲ್ಲ ಕಾರ್ ಎಕ್ಸ್ಪೆನ್ಸ್ ಯಾರು ಪೇ ಮಾಡ್ತಾರಂತ? ಬೈ ಹೀಸ್ ಎಂಪ್ಲಾಯರ್. ಅವನದು ಎಂಪ್ಲಾಯರ್ ಇಲ್ಲಾಂದರೆ ಅವನದು ಕಂಪನಿ ಪೇ ಮಾಡತ್ತಾರಂತ, ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲರಿ. ತಿಳಿತಾ? समझ में आ गया? कार का टोटल एक्सपेंस कितना है? 80,000 का इंक्लूडिंग ड्राइवर सैलरी. कौन पे कर रहा है उसको? एम्प्लॉयर. उसका कौन एक्सपेंस पे करता है? उसको एम्प्लॉयर पे करता है, मतलब कंपनी पे करती है उसको. कैलकुलेट द वैल्यू ऑफ परक्यूजिट ऑफ अ कार फॉर द ईयर इफ CC ಅಂದರೆ ಕ್ಯೂಬಿಕ್ ಕೆಪಾಸಿಟಿ ಆಫ್ ಇಂಜನ್ ಡಸ್ ನಾಟ್ ಎಕ್ಸೀಡ್ 1.6 ಲೀಟರ್ಸ್. 1.6 ಲೀಟರ್ಸ್. ಸೆಕೆಂಡ್ ಕಂಡೀಷನ್, CC ಆಫ್ ಇಂಜನ್ exceeds 1.6 liters. इल्ले more than, इल्ले less than. Okay. Calculation of car perquisite. If car expenses paid by the employer or company. इल्ले कोटार इल्ले नोड्रिप्ಪ. Reimbursed by his employer. ಅಂದರೆ if car expenses paid by the employer or company. ಆವಾಗ CC first condition does not exceed. ಅಂದರೆ if cubic capacity of engine does not exceed 1.6 liters. Okay, does not exceed. ಆವಾಗ ಫಸ್ಟ್ ನೋಡ್ರಿ, ಇದು ಬೇರೆ ಕ್ವಶನ್ ಐತಿ, ಯಾಕಂದ್ರೆ ಇಲ್ಲಿ ರೆಡಿಮೇಡ್ ಕಾರ್ ಎಕ್ಸ್ಪೆನ್ಸ್ ನಿಮಗೆ ಟೋಟಲ್ ಅಮೌಂಟ್ ಕೊಟ್ಬಿಟ್ಟಾರೆ. ಇಲ್ಲಿ कार एक्सपेंस टोटल अमाउंट इल्ले ಕೊಟ್ಬಿಟ್ಟಾರೆ ನಿಮಗೆ. समझ में आने? टोटल अमाउंट तुम्हारे को रेडीमेड दिया नहीं, 80,000 है बोल के. सो रीइंबर्स्ड बाय एम्प्लॉयर कार एक्सपेंस एंड ड्राइवर सैलरी. रीइंबर्स यहाँ पे देखो, रीइंबर्स्ड बाय एम्प्लॉयर कार एक्सपेंस एंड ड्राइवर सैलरी. ಇದು ನೋಡಿಲ್ಲ, ದ ಕಾರ್ ಎಕ್ಸ್ಪೆನ್ಸ್ 80,000 including driver salary for the year reimbursed by his employer. Reimbursed by employer car expense and driver salary ಎರಡು ಸೇರಿಸಿ ಎಷ್ಟಿಪ್ಪದು? 80,000 ಬರೀರಿಲ್ಲ. ಆರ್ಡರ್ ಕಾಲಮಲ್ಲಿ 80,000 ಬರೀರಿ. ಇದ್ರಾಗ ಲೆಸ್ ಮಾಡ್ಕೋಬೇಕು. ಲೆಸ್ ದ್ಯಾನ್ ಎಂಪ್ಲಾಯರ್ ಕಾರ್ ಎಕ್ಸ್ಪೆನ್ಸ್ ಯಾರು ಪೇ ಮಾಡ್ತಾರೆ? ಎಂಪ್ಲಾಯರ್ ಪೇ ಮಾಡ್ತಾರೆ. ಆವಾಗ ಡಸ್ ನಾಟ್ ಎಕ್ಸಿಡ್ ಅಂದರೆ ಎಷ್ಟಿಪ್ಪ? 1,800 into 12 21,600. ಡ್ರೈವರ್ ಸ್ಯಾಲರಿ ಎಷ್ಟಿಪ್ಪ? 900 into 12 10,800. ಎರಡು ಸೇರಿಸಿ 32,400. 80,000 ಒಳಗೆ 32,400 ಲೆಸ್ ಮಾಡಿರಿಪ್ಪ, 47,600 ಇಂದು ಟ್ಯಾಕ್ಸೇಬಲ್ ಕಾರ್ ಪರ್ಕ್ಯೂಸಿಟ್. ಬೇರೆ ಕ್ವಶನ್ ಬೇರೆ ಸೊಲ್ಯೂಷನ್ ಮಾಡ್ಕೋಬೇಕು. ಸೆಕೆಂಡ್, ಇಫ್ ಕಾರ್ ಎಕ್ಸಿಡ್ಸ್ 1.6 ಲೀಟರ್ಸ್. ಓಕೆ, ಸೇಮ್ ರೀಇಂಬರ್ಸ್ಡ್ ಬೈ ಎಂಪ್ಲಾಯರ್ 80,000 ಸೇಮ್ ಟು ಸೇಮ್ ಬರೀಬೇಕಿಲ್ಲ. ಕರೆಕ್ಟಾ? ಯಾಕಂದರೆ ರೆಡಿಮೇಡ್ ಅಮೌಂಟ್ ಕೊಟ್ಟಾರ ಅವರು. ಅದರಾಗ ಲೆಸ್ ಮೋರ್ ದೆನ್ ಅಂತ ಇದ್ದಲ್ಲ, ಮೋರ್ ದೆನ್ 1.6 ಲೀಟರ್ ಅಲ್ಲ ಇದು, ಅದಕ್ಕೆ ಇಲ್ಲಿ ಲೆಸ್ 2,400 into 12 28,800. ಆ್ಯಡ್ ಡ್ರೈವರ್ ಸ್ಯಾಲರಿ 900 into 12 10,800. ಎರಡು ಆ್ಯಡ್ ಮಾಡಿ ಬರೀಲಿಲ್ಲ 39,600. 80,000 minus 39,600 you will get 40,400 in the taxable perquisite. समझ में आया नहीं तुम्हारे को? क्वेश्चन थोड़ा अलग है. ओके, कार एक्सपेंस यहाँ पे कौन पे कर रहा? बोलो, एम्प्लॉयर ही पे कर रहा. कौन पे कर रहा? एम्प्लॉयर, नहीं तो कंपनी पे कर रही. डज नॉट लेस देन 1.6, मोर देन 1.6. बट रीइंबर्समेंट बाय एम्प्लॉयर 80,000 इंक्लूडिंग ड्राइवर सैलरी बोल के दिया नहीं, उसको सबसे पहले लिख लो. यहाँ पे दोनों कंडीशन में पहले लिख लो, यहाँ पे भी पहले लिख लो. उसमें से लेस देन है तो तुम्हारा 1,000 इसमें से लेस कर देना. 1,800 into 12, उसके बाद में है सो ड्राइवर सैलरी कर दो, दोनों मिला के 32,400, उसमें से लेस कर दो, आपको मिलेगा 47,600. सेम कंडीशन यहाँ पे मोर देन कार है, यहाँ पे मोर है तो इसमें से लेस है 2,400 into 12 कर दो. उसके बाद में ड्राइवर सैलरी भी दोनों ऐड करके 39,600. 80,000 में से 39,600 को निकालो, बचेगा आपको 40,400 आपका टैक्सेबल. समझ में आएगा? ये क्वेश्चन के लिए ऐसे सोल्यूशन आता. गॉट इट? ತಿಳಿತಲ್ಲ? ಅರ್ಥ ಆಯ್ತಾ? ಈ ಥರ ಸಾಲ್ವ್ ಮಾಡಬೇಕು ಈ ಕ್ವಶನ್ಗೆ. ಓಕೆ, ತೆಗೆದು ಸ್ಕ್ರೀನ್ ಶಾಟ್ ನೋಡೋಣ. ಇತ್ತಂದರೆ ತೊಗೋತೀನಿ, ಇಲ್ಲಾಂದರೆ ಕ್ಲಾಸ್ ವೈಂಡ್ ಅಪ್ ಮಾಡ್ತೀನಿ.
ಓಕೆ ಮುಗೀತು ಸಾಕು ಇಷ್ಟ. ಸರಿಪ್ಪ, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಆಲ್ ಆಫ್ ಯು.